ಒಂಬತ್ತನೇ ತರಗತಿಯ ಪಾಠ 1 ಅವರೇ ರಾಜರತ್ನಂ. ಇದನ್ನು ಬರೆದವರು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು. ಸೊ ಇದರ ಮೊದಲು ನಾವು ಇದನ್ನು ಪ್ರಶ್ನೆ ಉತ್ತರ ಇದರ ಬಗ್ಗೆ ನೋಡುವ. ಇಲ್ಲಿ ಪದಗಳ ಅರ್ಥ ಕೂಡ ಇವೆ. ಅಂಗಲಾಚು ಅಂದರೆ ಬೇಡುವುದು, ಕಿರುಚು ಜೋರಾಗಿ ಕೂಗುವುದು, ಛೀಮಾರಿ ಹಾಕು ಅಂದರೆ ತಿರಸ್ಕಾರ, ಧಿಕ್ಕರಿಸು ಅಂದರೆ ಅಪಮಾನಿಸು, ಧೋತ್ರ ಪಂಚೆ ಮೂರ್ಖತನ ಅಂದ್ರೆ ಇದರ ಅರ್ಥ ದಡ್ಡತನ, ಸಾಮೂಹಿಕ ಅಂದ್ರೆ ಒಟ್ಟು, ಹೇಳವ ಅಂದ್ರೆ ಕುಂಟ, ಅಪ್ರತಿಭ ಅಂದ್ರೆ ದಿಗ್ಭ್ರಮೆ, ಚಾಡಿ ಇಲ್ಲದನ್ನು ಹೇಳುವುದು, ಜೋರು ಮಾಡು ಅಂದ್ರೆ ದಬಾಯಿಸು, ಬಗಲು ಅಂದ್ರೆ ಪಕ್ಕೆ ಕಂಕುಳು, ಶಿರಸಾವಹಿಸು ಅಂದರೆ ಹೇಳಿದಂತೆ ಮಾಡು, ಸೋಮಾರಿ ಮೈಗಳ್ಳ ಅಥವಾ ಆಲಸ್ಯ. ಈಗ ಪ್ರಶ್ನೆಗಳ ಉತ್ತರ ಪ್ರಶ್ನೆಗಳಿವೆ ಇದರಲ್ಲಿ ನೋಡಿ. ಒಂದು ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ. ನೋಡು ಏನಿದೆ ಅಂತ. ಒಂದನೇದಾಗಿ ಅವರೇ ರಾಜರತ್ನಂ ಗದ್ಯ ಭಾಗದ ಆಕಾರ ಕೃತಿ ಯಾವುದು? ಇಲ್ಲಿ ಆಪ್ಷನ್ ಕೂಡ ನಮಗಿದೆ. ಅಣ್ಣನ ಕನಸು, ಅಣ್ಣನ ನೆನಪು, ಅಣ್ಣನ ಮನಸ್ಸು, ಅಣ್ಣನ ಸೊಗಸು. ಸೊ ಇದರದ್ದು ಉತ್ತರ ಇಲ್ಲಿಯೇ ಇದೆ ನೋಡಿ, ಇಲ್ಲಿ ಕೆಳಗಡೆ ಅಣ್ಣನ ನೆನಪು ಇದರ ಕೃತಿಯಿಂದ ಆರಿಸಲಾಗಿದೆ. ಸೊ ಎರಡನೇ ಪ್ರಶ್ನೆ ಏನಿದೆ ನೋಡುವ. ತೇಜಸ್ವಿಯವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದರು. ಇದಕ್ಕೆ ಉತ್ತರ ಬಹುಶಃ ಭಿಕ್ಷುಕ ಅಂತ ಇರಬೇಕು. ಹೌದು, ನೋಡು, ಭಿಕ್ಷಾ ಪಾತ್ರ ಹಿಡಿದರಲ್ಲಿ ಭಿಕ್ಷುಕರೆಂದು ಭಾವಿಸಿದರು. ಹೌದು, ಭಿಕ್ಷುಕ ಎಂದು ಭಿಕ್ಷಾಟನೆಗೆ ಬರುತ್ತದೆ, ಭಿಕ್ಷುಕ ಎಂದು ಭಾವಿಸಿದರು. ಇನ್ನು ಮೂರನೇದಾಗಿ ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದರು. ಇದರದ್ದು ಉತ್ತರ ಎಲ್ಲಿದೆ ನೋಡು, ಇಲ್ಲಿಂದ ಒಂದ್ಸಲ ಓದುವಾಗ ಗೊತ್ತಾಗ್ತದೆ. ಮೊದಲೆಲ್ಲ ಯಾವತ್ತು ಎಲ್ಲಿಂದ ನೋಡು, ಎಲ್ಲಿದೆ ಇಲ್ಲಿ ಒಂದ್ಸಲ ಓದಿ ಬಿಡುವಾಗ ಉತ್ತರ ಗೊತ್ತಾಗ್ಬಹುದು ನೋಡುವ. ಮೊದಲೆಲ್ಲ ಯಾವತ್ತು ಅಣ್ಣನನ್ನು ನೋಡಬರುವುದರಿಂದ ನಮಗೆ ತೊಂದರೆಯೇ ಆಗಿರಲಿಲ್ಲ. ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದಿದ್ದು. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು. ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೇಳವನಿಗೆ 3 ಕಾಸು ಅಥವಾ 6 ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ. ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಒಮ್ಮೆ ಅಣ್ಣ ಆ ಹೇಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಹೇಳವ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನು ನೆಟ್ಟಿಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದನಂತೆ. ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು. ಅಣ್ಣನಿಗೆ ದುಡ್ಡು ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದೆನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ಅಣ್ಣ ಆಗಾಗ್ಗೆ ನಮಗೆ ಈ ಕತೆ ಹೇಳಿ ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡಿ ಎಂದು ಹೇಳುತ್ತಿದ್ದರು. ಆದರೂ ಅಮ್ಮ ಮಾತ್ರ
ನಮ್ಮ ಮನೆ ಹತ್ತಿರ ಬರುತ್ತಿದ್ದ 2-3 ಕುಷ್ಠರೋಗಿಗಳಿಗೆ ಕನಿಕರದಿಂದ ಭಿಕ್ಷೆ ಹಾಕುತ್ತಿದ್ದರು. ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಶಿರಸಾವಹಿಸಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದೆವು. ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ ಮತ್ತು ಬಿಳಿಯ ಅಂಗಿ, ಮೈಮೇಲೆ ನಸುಕಂದು ಧೋತ್ರ ಹೊದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದುದನ್ನು ನೋಡಿದೆವು. ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂಥ ಚೀಲ ಇತ್ತು. ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಳಿ ತೆರೆಯಬೇಕಾಗಿದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದ. ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರಿಸಿದನ್ನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದೆವು. ಆಮೇಲೂ ಅವರು ನಿಂತೇ ಇದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು. ಬಂದ ವ್ಯಕ್ತಿಯೇನೋ ಭಿಕ್ಷುಕ ರೀತಿಯಲ್ಲಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದವರಲ್ಲ. ಆದರೆ ಅನೇಕ ದಾಸಯ್ಯಗಳು, ಮಾರಿ ಭಕ್ತರು, ಎಂತವಕ್ಕೋ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮ್ ಆಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿರುವುದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷಾದವರೆಂದೇ ತೀರ್ಮಾನಿಸಿ ಕೂಗುತ್ತಿದ್ದೆವು. ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗುವಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆವು. ಅಣ್ಣ ಹೊರಬಂದು ನೋಡಿದವರೇ ಅವರ ಗುರುತು ಹಿಡಿದು ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭರಾಗಿ ನಿಂತಿದ್ದೆವು. ಬಂದಾತ, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳ್ತಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು. ನಮಗೇನು ಗೊತ್ತು, ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು. ನಮ್ಮ ಪಿಲಿಪಿಲಿ ಕಣ್ಣುಗಳನ್ನು ನೋಡಿ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದಿರಲ್ಲ, ಇವರೇ ಅದನ್ನು ಬರೆದವರು ಎಂದರು. ಅವರೇ ರಾಜರತ್ನಂ. ನಾವು ಈವರೆಗೂ ಕವಿತೆಗಳು ಸಹ ಹುಡುಗರು ಮತ್ತು ಮರಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು. ಸೊ ಇದಕ್ಕೆ ಉತ್ತರ ಇಲ್ಲಿ ಸಿಕ್ಕಿತು. ಎಲ್ಲಿದೆ ನಾವು ಅವರ ಪ್ರಶ್ನೆ ನೋಡುವ. ಇದಕ್ಕೆ ತೇಜಸ್ವಿಯರ ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದ್ದರು. ಇಲ್ಲಿದೆ ಗಿಡ ವಸ್ತುಗಳು. ಅದಕ್ಕೆ ಉತ್ತರ ಏನು? ಕವಿತೆಗಳು ಹುಡುಗರು ಮತ್ತು ವಸ್ತುಗಳು ಅಂತ ಕವಿತೆಗಳು ಕವಿಗೆ ಬರ್ತಂತ. ಆಮೇಲೆ ಸೊ ಅದಕ್ಕೆ ಉತ್ತರ ಏನು ನೋಡು, ಅವರೇ ರಾಜರತ್ನಂ. ನಾವು ಈವರೆಗೂ ಕವಿತೆಗಳು ಸಹ ಹುಡುಗರು, ಮಕ್ಕಳು, ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು. ಎಲ್ಲಿದೆ? ನಂಗೆ ಸರಿ ಉತ್ತರ ಗೊತ್ತು, ಮಕ್ಕಳ ಸೃಷ್ಟಿ ಇರ್ಬೋದು ಮೋಸ್ಟ್ಲಿ. ಆದ್ರೆ ಇಲ್ಲಿ ಏನಿದೆ? ಕವಿತೆಗಳು ಸಹ ಹುಡುಗರು, ಮಕ್ಕಳು, ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು. ನೋಡು, ಮುಂದೆ ಹೋಗುವ ಕವಿಗಳು ಬರೀತಾರೆ ಎಂದು ತಿಳಿದಿದ್ದ. ಆದರೆ ಆಮೇಲಿಂದ ಕವಿತೆಗಳು ಓದುವಾಗಲೆಲ್ಲ ಅದು ಮುಗಿದ ಮೇಲೆ